ನಗರದ ಆ ಅತಿ ಎತ್ತರದ ಕಟ್ಟಡದ ಗಾಜಿನ ಕೋಣೆಯಲ್ಲಿ ರಿಷಬ್ ಕಿಟಕಿಯ ಆಚೆ ಹರಡಿಕೊಂಡಿದ್ದ ಟ್ರಾಫಿಕ್ ಮತ್ತು ಮನುಷ್ಯರ ಗಡಿಬಿಡಿಯನ್ನು ನೋಡುತ್ತಾ ನಿಂತಿದ್ದ. ಅವನಿಗೆ ಪ್ರಪಂಚ ಅಂದ್ರೆ ಒಂದು ದೊಡ್ಡ ಮಾರ್ಕೆಟ್ ತರ ಕಾಣಿಸುತ್ತಿತ್ತು. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ, ಪ್ರೀತಿ ಮತ್ತು ಭಾವನೆಗಳಿಗೂ ಕೂಡ ಅನ್ನೋದು ಅವನ ಅಚಲ ನಂಬಿಕೆ. ಅವನ ಉದ್ಯಮ ಸಾಮ್ರಾಜ್ಯ ಸಾವಿರಾರು ಕೋಟಿಗಳ ಮೌಲ್ಯ ಹೊಂದಿದ್ದರೂ ಅವನ ಅಜ್ಜ ರತ್ನವರ್ಧನ್ ರಾವ್ ಹಾಕಿದ್ದ ಆ ಒಂದು ಕಂಡೀಷನ್ ರಿಷಬ್ನ ನಿದ್ದೆ ಕೆಡಿಸಿತ್ತು. ಅಜ್ಜನ ವಿಲ್ ಪ್ರಕಾರ ರಿಷಬ್ ಇನ್ನು 30 ದಿನಗಳ ಒಳಗೆ ಮದುವೆಯಾಗದಿದ್ದರೆ ಆ ಇಡೀ ಆಸ್ತಿ ಅವನ ಕೈಬಿಟ್ಟು ಯಾವುದೋ ಚಾರಿಟಿಗೆ ಸೇರಿ ಹೋಗುತ್ತಿತ್ತು. ರಿಷಬ್ಗೆ ಮದುವೆಯ ಮೇಲೆ ಕಿಂಚಿತ್ತೂ ಗೌರವವಿರಲಿಲ್ಲ. ಆದರೆ ತನ್ನ ಕಠಿಣ ಪರಿಶ್ರಮದಿಂದ ಕಟ್ಟಿದ ಈ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಲು ಅವನು ಸಿದ್ಧನಿರಲಿಲ್ಲ. ಸರಿಯಾಗಿ ಅದೇ ಸಮಯದಲ್ಲಿ ಸೃಷ್ಟಿ ಆ ಕ್ಯಾಬಿನ್ನ ಬಾಗಿಲು ಬಡಿದು ಒಳಗೆ ಬಂದಳು. ಅವಳ ಮುಖದಲ್ಲಿ ಹಸಿವು ಇರಲಿಲ್ಲ, ಬದಲಾಗಿ ಅಸಹಾಯಕತೆಯ ಹಸಿವಿತ್ತು. ಅವಳ ಕೈಯಲ್ಲಿ ತನ್ನ ತಂದೆಯ ಆಸ್ಪತ್ರೆಯ ರಿಪೋರ್ಟ್ಗಳಿದ್ದವು. ಆಪರೇಷನ್ಗೆ ಬೇಕಾದ ಲಕ್ಷಾಂತರ ರೂಪಾಯಿಗಳಿಗಾಗಿ ಅವಳು ತನ್ನ ಆಪ್ತ ಗೆಳೆಯನಾಗಿದ್ದ ರಿಷಬ್ನ ಪಿಎ ಮೂಲಕ ಇಲ್ಲಿಗೆ ಸಹಾಯ ಕೇಳಲು ಬಂದಿದ್ದಳು. ರಿಷಬ್ ಅವಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಕರುಣೆಗಿಂತ ಹೆಚ್ಚಾಗಿ ಒಂದು ಲಾಭದ ಲೆಕ್ಕಾಚಾರ ಶುರುವಾಯಿತು. ಸೃಷ್ಟಿ ನೋಡಲು ಬಹಳ ಸರಳ ಮತ್ತು ಮುಗ್ಧ ಹುಡುಗಿಯಾಗಿದ್ದಳು. ಅಜ್ಜನಿಗೆ ಇಂತಹ ಹುಡುಗಿಯರೇ ಇಷ್ಟ ಎನ್ನುವುದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ರಿಷಬ್ ಸೃಷ್ಟಿಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ಅವಳ ಮುಂದೆ ಆ ವಿಚಿತ್ರ ಪ್ರಸ್ತಾವನೆ ಇಟ್ಟ. ನೋಡು ಸೃಷ್ಟಿ, ನಿನಗೆ ನಿನ್ನ ತಂದೆಯ ಜೀವ ಉಳಿಸಲು ಹಣ ಬೇಕು, ನನಗೆ ಅಜ್ಜನ ಆಸ್ತಿ ಉಳಿಸಿಕೊಳ್ಳಲು ಒಬ್ಬಳು ಹೆಂಡತಿ ಬೇಕು. ನಾವಿಬ್ಬರೂ ಒಂದು ಒಪ್ಪಂದ ಮಾಡಿಕೊಳ್ಳೋಣ. 1 ವರ್ಷದ ಮಟ್ಟಿಗೆ ನೀನು ನನ್ನ ಹೆಂಡತಿಯಾಗಿ ಈ ಮನೆಯಲ್ಲಿ ನಟಿಸಬೇಕು. ಬದಲಿಗೆ ನಿನ್ನ ತಂದೆಯ ಆಪರೇಷನ್ನ ಪೂರ್ತಿ ಖರ್ಚನ್ನು ನಾನು ನೋಡ್ಕೊಳ್ತೀನಿ. 1 ವರ್ಷ ಕಳೆದ ಮೇಲೆ ನಿನಗೆ ವಿಚ್ಛೇದನ ಮತ್ತು ನಿನ್ನ ಮುಂದಿನ ಜೀವನಕ್ಕೆ ಬೇಕಾದಷ್ಟು ಹಣ ಕೊಟ್ಟು ಕಳುಹಿಸುತ್ತೇನೆ ಎಂದು ಹೇಳಿದಾಗ ಸೃಷ್ಟಿಗೆ ತನ್ನ ಕಿವಿಯನ್ನೇ ತಾನು ನಂಬಲಾಗಲಿಲ್ಲ. ಮದುವೆ ಅಂದ್ರೆ ಕೇವಲ ಒಂದು ವ್ಯಾಪಾರವೇ? ಅವಳು ಮೊದಲು ನಿರಾಕರಿಸಿದಳು, ಆದರೆ ಆಸ್ಪತ್ರೆಯಿಂದ ಬಂದ ಕರೆ ಅವಳ ನಿರ್ಧಾರವನ್ನು ಬದಲಿಸಿತು. ಹಣ ಕಟ್ಟದಿದ್ದರೆ ಆಪರೇಷನ್ ನಿಲ್ಲಿಸಬೇಕಾಗುತ್ತದೆ ಎಂಬ ಮಾತನ್ನು ಕೇಳಿದ ಸೃಷ್ಟಿ ಬೇರೆ ದಾರಿಯಿಲ್ಲದೆ ಆ ಮ್ಯಾರೇಜ್ ಕಾಂಟ್ರಾಕ್ಟ್ ಪೇಪರ್ ಮೇಲೆ ಸಹಿ ಹಾಕಿದಳು. ಆ ಒಂದು ಸಹಿ ಅವಳ ಜೀವನದ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿ ಒಬ್ಬ ಅಪರಿಚಿತನ ಜೊತೆ ಅನಿವಾರ್ಯವಾದ ಬಾಡಿಗೆ ಸಂಸಾರಕ್ಕೆ ನಾಂದಿ ಹಾಡಿತು. ಯಾವುದೇ ಬಣ್ಣವಿಲ್ಲದ, ಯಾವುದೇ ವಾದ್ಯವೃಂದವಿಲ್ಲದ ಆ ಸರಳ ಮದುವೆ ಒಂದು ಸಣ್ಣ ದೇವಸ್ಥಾನದಲ್ಲಿ ಮುಗಿಯಿತು. ರಿಷಬ್ ಮತ್ತು ಸೃಷ್ಟಿ ಮಾಲೆ ಬದಲಿಸಿಕೊಂಡಾಗ ಸೃಷ್ಟಿಯ ಕಣ್ಣಿನಿಂದ ಒಂದು ಹನಿ ನೀರು ಕೆನ್ನೆಗೆ ಜಾರಿತು. ಅದು ಸಂತೋಷದ ಕಣ್ಣೀರಲ್ಲ, ತನ್ನ ಬದುಕನ್ನು ತಾನೇ ಮಾರಿಕೊಂಡ ನೋವಿನ ಹನಿಯಾಗಿತ್ತು. ಮದುವೆ ಮುಗಿಸಿ ಅವರು ರಿಷಬ್ನ ಅರಮನೆಯಂತಹ ಮನೆಗೆ ಬಂದರು. ಮನೆಯ ಪ್ರವೇಶದ್ವಾರದಲ್ಲೇ ಅಜ್ಜ ರತ್ನವರ್ಧನ್ ರಾವ್ ಆರತಿ ಹಿಡಿದು ಕಾಯುತ್ತಿದ್ದರು. ಸೃಷ್ಟಿ ಆ ಭವ್ಯವಾದ ಮನೆಯನ್ನು ನೋಡಿ ಮಂತ್ರಮುಗ್ಧಳಾದಳು. ಆದರೆ ಆ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವಿನ ಬೆಲೆಗಿಂತಲೂ ತನ್ನ ಅಸಹಾಯಕತೆಯ ಬೆಲೆ ದೊಡ್ಡದು ಎಂದು ಅವಳಿಗೆ ಅರಿವಾಯಿತು. ರಿಷಬ್ ಅಜ್ಜನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಾಗ ಅಜ್ಜ ಕೇಳಿದರು, ಯಾರು ಈ ಹುಡುಗಿ ರಿಷಬ್? ಯಾರಿಗೂ ತಿಳಿಸದೆ ಇಷ್ಟು ಬೇಗ ಮದುವೆಯಾಗಿದ್ದು ಯಾಕೆ? ರಿಷಬ್ ಬಹಳ ಸಹಜವಾಗಿ ಸುಳ್ಳು ಹೇಳಿದ, ಅಜ್ಜ, ಇವಳು ಸೃಷ್ಟಿ, ನನ್ನ ಕಾಲೇಜು ದಿನಗಳಿಂದಲೂ ನಾವು ಪ್ರೀತಿಸುತ್ತಿದ್ದೆವು. ಅವಳ ತಂದೆಯ ಆರೋಗ್ಯ ಹದಗೆಟ್ಟಿದ್ದರಿಂದ ಸದ್ದಿಲ್ಲದೆ ಮದುವೆಯಾಗಬೇಕಾಯಿತು. ಅಜ್ಜ ಸೃಷ್ಟಿಯನ್ನು ಪ್ರೀತಿಯಿಂದ ಬರಮಾಡಿಕೊಂಡರು. ಆದರೆ ಆ ಮನೆಯಲ್ಲಿ ಉಳಿದವರ ಕಣ್ಣುಗಳಲ್ಲಿ ಮಾತ್ರ ಒಂದು ರೀತಿಯ ಅನುಮಾನ ಮತ್ತು ದ್ವೇಷದ ಕಿಡಿಯಿತ್ತು. ಮೊದಲ ದಿನವೇ ರಿಷಬ್ ಸೃಷ್ಟಿಯನ್ನು ತನ್ನ ಬೆಡ್ರೂಮಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದ. ಸೃಷ್ಟಿ ಹೆದರಿ ಒಂದು ಮೂಲೆಯಲ್ಲಿ ನಿಂತಾಗ ರಿಷಬ್ ಅವಳ ಕೈಗೆ ಒಂದು ಡಾಕ್ಯುಮೆಂಟ್ ಕೊಟ್ಟ. ಇದು ಈ ಮನೆಯ ರೂಲ್ಸ್. ಈ ರೂಮಿನ ಒಳಗೆ ನಾನು ಮತ್ತು ನೀನು ಕೇವಲ ಅಪರಿಚಿತರು. ಮನೆಯವರ ಮುಂದೆ ಮಾತ್ರ ನಾವು ಅತಿ ಹೆಚ್ಚು ಪ್ರೀತಿಸುವ ದಂಪತಿಗಳಂತೆ ನಟಿಸಬೇಕು. ನನ್ನ ಯಾವುದೇ ವಸ್ತುವನ್ನು ನೀನು ಮುಟ್ಟುವಂತಿಲ್ಲ ಮತ್ತು ರಾತ್ರಿ ನಾನು ಮಲಗುವ ಮೊದಲೇ ನೀನು ನಿನ್ನ ಮಿತಿಯಲ್ಲಿ ಇರಬೇಕು ಎಂದು ಎಚ್ಚರಿಕೆ ನೀಡಿದ. ಸೃಷ್ಟಿ ಆ ವಿಶಾಲವಾದ ರೂಮಿನಲ್ಲಿ ಒಬ್ಬಂಟಿಯಾದಳು. ಅವಳ ಬಟ್ಟೆಗಳು, ಅವಳ ಆಸೆಗಳು ಮತ್ತು ಅವಳ ಹಕ್ಕುಗಳು ಎಲ್ಲವೂ ಈಗ ಆ ರೂಲ್ಸ್ ಲಿಸ್ಟ್ಗೆ ಬಲಿಯಾಗಿದ್ದವು. ಅವಳು ಕಿಟಕಿಯ ಆಚೆ ಕಾಣುತ್ತಿದ್ದ ನಕ್ಷತ್ರಗಳನ್ನು ನೋಡುತ್ತಾ ತನ್ನ ತಂದೆಯ ಪ್ರಾಣ ಉಳಿದಿದ್ದಕ್ಕೆ ಸಮಾಧಾನಪಟ್ಟುಕೊಳ್ಳಬೇಕೋ ಅಥವಾ ತನ್ನ ಜೀವನ ಇಷ್ಟೊಂದು ಕತ್ತಲೆಯಲ್ಲಿ ಸಿಲುಕಿದ್ದಕ್ಕೆ ಅಳಬೇಕೋ ಎಂದು ತಿಳಿಯದೆ ಮೌನಕ್ಕೆ ಶರಣಾದಳು. ಮದುವೆಯ ಮೊದಲ ರಾತ್ರಿ ಪ್ರತಿಯೊಬ್ಬ ಹುಡುಗಿಯ ಬದುಕಿನಲ್ಲಿ 1000 ಕನಸುಗಳ ಮಾಲೆ. ಆದರೆ ಸೃಷ್ಟಿಗೆ ಆ ರಾತ್ರಿ 100 ವರ್ಷಗಳ ಸುದೀರ್ಘ ಮೌನದಂತೆ ಭಾಸವಾಗುತ್ತಿತ್ತು. ಆ ವಿಶಾಲವಾದ ಬೆಡ್ರೂಮ್ನಲ್ಲಿ ಎಸಿ ಗಾಳಿಯ ಸಣ್ಣ ಸದ್ದನ್ನು ಬಿಟ್ಟರೆ ಬೇರೆ ಯಾವ ಸದ್ದೂ ಇರಲಿಲ್ಲ. ರಿಷಬ್ ಸೃಷ್ಟಿಯನ್ನು ಕಣ್ಣೆತ್ತಿಯೂ ನೋಡದೆ ಸೀದಾ ಸೋಫಾದ ಮೇಲೆ ಕುಳಿತು ತನ್ನ ಲ್ಯಾಪ್ಟಾಪ್ನಲ್ಲಿ ಇಮೇಲ್ಗಳನ್ನು ಚೆಕ್ ಮಾಡುವುದರಲ್ಲಿ ಮುಳುಗಿದ್ದ. ಅವನಿಗೆ ಸೃಷ್ಟಿ ಆ ಕೋಣೆಯಲ್ಲಿ ಇದ್ದಾಳೆ ಎನ್ನುವ ಕನಿಷ್ಠ ಪ್ರಜ್ಞೆಯೂ ಇಲ್ಲದಂತೆ ವರ್ತಿಸುತ್ತಿದ್ದ. ಸೃಷ್ಟಿ ಮದುವೆಯ ಆ ರೇಷ್ಮೆ ಸೀರೆಯಲ್ಲಿಯೇ ಬೆಡ್ನ ಒಂದು ಮೂಲೆಯಲ್ಲಿ ಅಸಹಾಯಕಳಾಗಿ ಕುಳಿತಿದ್ದಳು. ಅವಳ ಮನಸ್ಸು ಪೂರ್ತಿ ಆಸ್ಪತ್ರೆಯ ಐಸಿಯು ಬೆಡ್ ಮೇಲೆ ಮಲಗಿರುವ ತನ್ನ ತಂದೆಯ ಸುತ್ತಲೇ ಸುತ್ತುತ್ತಿತ್ತು.
ಅಪ್ಪನಿಗಾಗಿ ನಾನು ಈ ಮೌನವನ್ನು ಸಹಿಸಬೇಕು ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳುತ್ತಿದ್ದಳು. ಮಧ್ಯರಾತ್ರಿ ಕಳೆದರೂ ರಿಷಬ್ ಕೆಲಸ ಮಾಡುತ್ತಲೇ ಇದ್ದ. ಅವನಿಗೆ ಆಸ್ತಿ ಮತ್ತು ವ್ಯವಹಾರದ ಹೊರತಾಗಿ ಬೇರೇನೂ ಕಾಣುತ್ತಿರಲಿಲ್ಲ. ಸೃಷ್ಟಿ ಅರೆನಿದ್ರೆಯಲ್ಲಿಯೇ ಬೆಡ್ನ ಒಂದು ಪಕ್ಕಕ್ಕೆ ಸುಸ್ತಾಗಿ ಒರಗಿದಳು. ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಆ ರೂಮಿನ ಗಾಜಿನ ಕಿಟಕಿಯಿಂದ ಒಳಬಂದಾಗ ಸೃಷ್ಟಿ ಬೆಚ್ಚಿ ಎದ್ದಳು. ಮೊದಲೇ ಹಾಕಿದ್ದ ಕಂಡೀಷನ್ ಪ್ರಕಾರ ಅವಳು ರಿಷಬ್ನ ಯಾವುದೇ ವಸ್ತುವನ್ನು ಮುಟ್ಟುವಂತಿರಲಿಲ್ಲ. ಅಷ್ಟರಲ್ಲಿ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಅಜ್ಜ ರತ್ನವರ್ಧನ್ ರಾವ್ ಆಚೆ ನಿಂತು, ಸೊಸೆ ಇನ್ನೂ ಎದ್ದಿಲ್ಲವಾ? ಮದುವೆಯಾದ ಮೊದಲ ದಿನ ಹೊಸ ಸೊಸೆ ಕೈಯಿಂದಲೇ ಕಾಫಿ ಕುಡಿಯೋದು ನಮ್ಮ ಮನೆಯ ಸಂಪ್ರದಾಯ ಎಂದು ಪ್ರೀತಿಯಿಂದ ಕರೆದರು. ಸೃಷ್ಟಿ ಗಾಬರಿಯಿಂದ ಎದ್ದು ಮೈ ಕೈ ಸರಿಪಡಿಸಿಕೊಂಡು ಅಡುಗೆ ಮನೆಗೆ ಧಾವಿಸಿದಳು. ಅಲ್ಲಿನ ಮಾಡರ್ನ್ ಕಿಚನ್ ಸೆಟಪ್ ನೋಡಿ ಅವಳಿಗೆ ದಿಕ್ಕೇ ತೋಚದಂತಾಯಿತು. ಹಳ್ಳಿಯಲ್ಲಿ ಒಲೆಯ ಮುಂದೆ ಅಡುಗೆ ಮಾಡುತ್ತಿದ್ದವಳಿಗೆ ಅಲ್ಲಿನ ಹೈಟೆಕ್ ಕಾಫಿ ಮೇಕರ್ ಮತ್ತು ಇತರ ಯಂತ್ರಗಳು ಒಂದು ಒಗಟಿನಂತೆ ಕಂಡವು. ಆದರೂ ಹೇಗೋ ಸಂಭಾಳಿಸಿಕೊಂಡು ಕಾಫಿ ತಯಾರಿಸಿ ಅಜ್ಜನಿಗೆ ನೀಡಿದಳು. ಕಾಫಿ ಕುಡಿದ ಅಜ್ಜ, ಸೃಷ್ಟಿ, ನಿನ್ನ ಕಾಫಿಯಲ್ಲಿ ನನ್ನ ಮಗಳ ಕೈರುಚಿಯಿದೆ. ರಿಷಬ್ ಅದೆಷ್ಟು ಅದೃಷ್ಟವಂತ ಅಲ್ವಾ ಎಂದು ಕೇಳಿದಾಗ ಸೃಷ್ಟಿಯ ಒಳಗಿದ್ದ ದ್ರೋಹದ ಭಾವನೆ ಅವಳನ್ನು ಸುಡತೊಡಗಿತು. ಅಷ್ಟರಲ್ಲಿ ರಿಷಬ್ ಇಸ್ತ್ರಿ ಮಾಡಿದ ಬಿಳಿ ಶರ್ಟ್ ಮತ್ತು ಸೂಟ್ ಧರಿಸಿ ಆಫೀಸ್ಗೆ ಹೊರಡಲು ಸಿದ್ಧನಾಗಿ ಬಂದ. ಅವನು ಅಜ್ಜನ ಆಶೀರ್ವಾದ ಪಡೆದರೂ ಸೃಷ್ಟಿಯ ಕಡೆ ಕಣ್ಣೆತ್ತಿಯೂ ನೋಡದೆ ಹೊರನಡೆದ. ಮನೆಯ ಪ್ರತಿಯೊಬ್ಬ ಕೆಲಸದವನೂ ಇವರನ್ನು ಗಮನಿಸುತ್ತಿದ್ದರು. ರಿಷಬ್ ಹೋದ ನಂತರ ಅವನ ತಾಯಿ ಸುನಂದಾದೇವಿ ಸೃಷ್ಟಿಯ ಹತ್ತಿರ ಬಂದರು. ಅವರ ಕಣ್ಣಲ್ಲಿ ಅತಿಯಾದ ಅಹಂಕಾರ ಮತ್ತು ದ್ವೇಷ ಎದ್ದು ಕಾಣುತ್ತಿತ್ತು. ನೋಡು ಹುಡುಗಿ, ರಿಷಬ್ ಅಜ್ಜನ ಆಸೆಗಾಗಿ ನಿನ್ನನ್ನು ಮನೆಗೆ ಕರೆತಂದಿರಬಹುದು, ಆದರೆ ನೀನು ಈ ಮನೆಗೆ ಸೊಸೆಯಾಗುವ ಅರ್ಹತೆ ಹೊಂದಿಲ್ಲ. ಇವತ್ತಿನಿಂದ ನಿನ್ನ ಮಿತಿಯಲ್ಲಿ ನೀನಿರು ಎಂದು ಅಟ್ಟಹಾಸದಿಂದ ಹೇಳಿ ಹೋದರು. ಮಧ್ಯಾಹ್ನವಾಗುವಷ್ಟರಲ್ಲಿ ರಿಷಬ್ನ ತಂಗಿ ಪ್ರಿಯಾ ಕೂಡ ಸೃಷ್ಟಿಯ ಬಟ್ಟೆ ಮತ್ತು ಅವಳ ಹಳ್ಳಿ ಭಾಷೆಯ ಬಗ್ಗೆ ತಮಾಷೆ ಮಾಡಲು ಶುರು ಮಾಡಿದಳು. ಸಂಜೆ ರಿಷಬ್ ಮನೆಗೆ ಬಂದಾಗ ಸೃಷ್ಟಿ ಅವನನ್ನು ಎದುರಿಸಲು ನಿರ್ಧರಿಸಿದಳು. ನೋಡಿ ರಿಷಬ್, ನಿಮ್ಮ ತಾಯಿ ಮತ್ತು ತಂಗಿ ನನ್ನನ್ನು ಪ್ರತಿಯೊಂದು ಹೆಜ್ಜೆಗೂ ಅವಮಾನಿಸುತ್ತಿದ್ದಾರೆ. ಮನೆಯವರ ಮುಂದೆ ನಟಿಸಬೇಕು ಎಂದು ನೀವೇ ಹೇಳಿದ್ದಿರಿ ಅಲ್ವಾ? ಹಾಗಾದರೆ ನೀವು ಕನಿಷ್ಠ ಪಕ್ಷ ನನ್ನ ಜೊತೆ ಮಾತನಾಡೋ ರೀತಿ ನೋಡಿಯಾದರೂ ಅವರಿಗೆ ಅನುಮಾನ ಬರದಂತೆ ಮಾಡಿ ಎಂದು ಸಿಟ್ಟಿನಿಂದ ಹೇಳಿದಳು. ರಿಷಬ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡು, ನಿನಗೆ ಕೊಟ್ಟಿರೋ ಹಣಕ್ಕೆ ನಟಿಸೋದು ನಿನ್ನ ಕರ್ತವ್ಯ. ಅವರು ಏನೂ ಮಾತನಾಡಿದರೂ ನಿನಗೆ ಸಂಬಂಧವಿಲ್ಲ. ಈ ಮನೆಯಲ್ಲಿ ನನ್ನ ಮಾತೇ ಅಂತಿಮ ಎಂದು ಗದರಿಸಿದನು. ಆ ಕಠಿಣ ವರ್ತನೆಯ ಹಿಂದೆ ಯಾವುದೋ ಒಂದು ದೊಡ್ಡ ರಹಸ್ಯ ಅಥವಾ ನೋವು ಇರಬಹುದು ಎಂದು ಸೃಷ್ಟಿಗೆ ಅನಿಸತೊಡಗಿತು. ರಾತ್ರಿ ಸೃಷ್ಟಿ ಅಡುಗೆ ಮಾಡುತ್ತಿದ್ದಾಗ ರಿಷಬ್ನ ಮೊಬೈಲ್ಗೆ ಒಂದು ಅನಾಮಧೇಯ ಮೆಸೇಜ್ ಬಂತು. ಆ ಮೆಸೇಜ್ ನೋಡಿದ ರಿಷಬ್ನ ಮುಖ ಕ್ಷಣಕಾಲ ಬಿಳಿಚಿಕೊಂಡಿತು. ರಿಷಬ್ನ ಮುಖದಲ್ಲಿ ಮಿಂಚಿಹೋದ ಆ ಆತಂಕ ಸೃಷ್ಟಿಯ ಕಣ್ಣೂ ತಪ್ಪಿಸಲಿಲ್ಲ. ಆಫೀಸ್ ವಿಷಯಕ್ಕೆ ಯಾವತ್ತೂ ಅಬ್ದುಲ್ಲನಂತೆ ಇರುತ್ತಿದ್ದ ಮನುಷ್ಯ ಒಂದು ಪುಟ್ಟ ಮೆಸೇಜ್ ನೋಡಿ ಈ ರೀತಿ ಬೆಚ್ಚಿಬೀಳಬೇಕೆಂದರೆ ಅದರ ಹಿಂದೆ ಯಾವುದೋ ಬಲವಾದ ಕಾರಣವಿರಲೇಬೇಕು ಎಂದು ಅವಳಿಗೆ ಅನ್ನಿಸಿತು. ರಿಷಬ್ ತಕ್ಷಣ ತನ್ನ ಫೋನ್ ಲಾಕ್ ಮಾಡಿ ಯಾರಿಗೂ ಸಿಗದಂತೆ ಜೇಬಿಗೆ ಇಳಿಸಿಕೊಂಡು ಅಡುಗೆ ಮನೆಯಿಂದ ಹೊರನಡೆದ. ಸೃಷ್ಟಿ ಅಲ್ಲಿಯೇ ನಿಂತು ಯೋಚಿಸತೊಡಗಿದಳು. ತಾನು ಯಾರ ಬದುಕಿನ ಮಧ್ಯೆ ಬಂದು ಸಿಕ್ಕಿಹಾಕಿಕೊಂಡಿದ್ದೇನೆ? ಮರುದಿನ ಬೆಳಗ್ಗೆ ಮನೆಯಲ್ಲಿ ಒಂದು ರೀತಿಯ ನಿಶಬ್ದ ಆವರಿಸಿತ್ತು. ಅಜ್ಜ ರತ್ನವರ್ಧನ್ ರಾವ್ ಪೂಜೆ ಮುಗಿಸಿ ಬಂದು ಸೃಷ್ಟಿಯನ್ನು ಕರೆದರು. ನೋಡಮ್ಮ ಸೃಷ್ಟಿ, ಇವತ್ತು ಮಧ್ಯಾಹ್ನ ನಮ್ಮ ಕುಲದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಇದೆ. ಅಲ್ಲಿಗೆ ನೀನು ಮತ್ತು ರಿಷಬ್ ದಂಪತಿಗಳಾಗಿ ಹೋಗಿ ಬರಬೇಕು. ಇದು ನಮ್ಮ ಮನೆತನದ ಮರ್ಯಾದೆಯ ಪ್ರಶ್ನೆ ಎಂದರು. ರಿಷಬ್ಗೆ ಈ ವಿಷಯ ತಿಳಿದಾಗ ಅವನು ಬಹಳ ಅಸಮಾಧಾನಗೊಂಡ. ಅಜ್ಜ, ಇವತ್ತು ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬರಲು ಸಾಧ್ಯವಿಲ್ಲ ಎಂದು ವಾದಿಸಿದ. ಆದರೆ ಅಜ್ಜ ಹಠ ಬಿಡಲಿಲ್ಲ. ಆಸ್ತಿ ಬೇಕು ಅಂದ್ರೆ ಮನೆತನದ ಸಂಪ್ರದಾಯಗಳನ್ನು ಪಾಲಿಸಬೇಕು ರಿಷಬ್ ಎಂದು ಗಂಭೀರವಾಗಿ ಹೇಳಿದಾಗ ರಿಷಬ್ ಮೌನಕ್ಕೆ ಶರಣಾದ. ದೇವಸ್ಥಾನಕ್ಕೆ ಹೋಗುವ ಹಾದಿಯಲ್ಲಿ ಕಾರಿನಲ್ಲಿ ರಿಷಬ್ ಮತ್ತು ಸೃಷ್ಟಿ ನಡುವೆ ಒಂದೇ ಒಂದು ಮಾತು ವಿನಿಮಯವಾಗಲಿಲ್ಲ. ಕಾರಿನ ಕಿಟಕಿಯ ಆಚೆ ಹಸಿರು ಹೊಲಗಳನ್ನು ನೋಡುತ್ತಿದ್ದ ಸೃಷ್ಟಿಗೆ ತನ್ನ ಹಳ್ಳಿಯ ದಿನಗಳು ನೆನಪಾದವು. ದೇವಸ್ಥಾನ ತಲುಪಿದಾಗ ಅಲ್ಲಿ ನೂರಾರು ಜನರಿದ್ದರು. ಪ್ರತಿಯೊಬ್ಬರೂ ರಿಷಬ್ನ ಹೊಸ ಹೆಂಡತಿಯನ್ನು ನೋಡಲು ಕಾತುರರಾಗಿದ್ದರು. ಅಲ್ಲಿ ಎಲ್ಲರ ಮುಂದೆ ರಿಷಬ್ ಸೃಷ್ಟಿಯ ಕೈ ಹಿಡಿದು ಮುಗುಳ್ನಗುತ್ತಾ ನಡೆಯಬೇಕಾಯಿತು. ಅವನ ಕೈಯ ಸ್ಪರ್ಶದಲ್ಲಿ ಪ್ರೀತಿ ಇರಲಿಲ್ಲ, ಬದಲಾಗಿ ಅನಿವಾರ್ಯತೆ ಇತ್ತು. ಸೃಷ್ಟಿಗೆ ಆ ಕ್ಷಣದಲ್ಲಿ ತಾನು ಒಬ್ಬ ಪ್ರದರ್ಶನದ ವಸ್ತುವಿನಂತೆ ಭಾಸವಾಯಿತು. ಪೂಜೆ ಮುಗಿಸಿ ಬರುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ರಿಷಬ್ನ ಹತ್ತಿರ ಬಂದು ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ. ಅದನ್ನು ಕೇಳಿದ ರಿಷಬ್ನ ಮುಖ ಮತ್ತೆ ಗಾಬರಿಯಿಂದ ಕಪ್ಪಾಯಿತು. ಮನೆಗೆ ಬಂದ ತಕ್ಷಣ ರಿಷಬ್ ಸೃಷ್ಟಿಯನ್ನು ತನ್ನ ರೂಮಿಗೆ ಕರೆದು ಬಾಗಿಲು ಹಾಕಿದ. ನೋಡು ಸೃಷ್ಟಿ, ಇವತ್ತಿನಿಂದ ನೀನು ಮನೆಯಿಂದ ಆಚೆ ಹೋಗುವಂತಿಲ್ಲ. ನಾನು ಹೇಳುವವರೆಗೂ ಯಾರನ್ನೂ ಭೇಟಿಯಾಗುವಂತಿಲ್ಲ ಎಂದು ಆಜ್ಞೆ ಮಾಡಿದ. ಸೃಷ್ಟಿಗೆ ಆಘಾತವಾಯಿತು. ಯಾಕೆ ರಿಷಬ್?
ನಾನು ನಿಮ್ಮ ಹಣಕ್ಕಾಗಿ ಬಂದಿರಬಹುದು, ಆದರೆ ನಿಮ್ಮ ಕೈದಿಯಲ್ಲ ಎಂದು ಧೈರ್ಯವಾಗಿ ಪ್ರಶ್ನಿಸಿದಳು. ರಿಷಬ್ ಅವಳ ದನಿಯನ್ನು ಹತ್ತಿಕ್ಕುತ್ತಾ, ಇದು ನಿನ್ನ ಸುರಕ್ಷತೆಗಾಗಿ ಅಂದುಕೋ ಅಥವಾ ನನ್ನ ಸ್ವಾರ್ಥಕ್ಕಾಗಿ ಅಂದುಕೋ, ಆದರೆ ಈ ಮನೆಯ ಗೋಡೆಗಳೇ ನಿನ್ನ ಪ್ರಪಂಚ ಎಂದು ಹೇಳಿ ಹೊರಹೋದ. ಸೃಷ್ಟಿಗೆ ತನ್ನ ತಂದೆಯ ನೆನಪಾಗಿ ಕಣ್ಣೀರು ಬಂತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ತಂದೆಯನ್ನು ನೋಡಲು ಹೋಗಲು ಈಗ ಅವಳಿಗೆ ಅವಕಾಶವಿಲ್ಲದಂತಾಯಿತು. ಅದೇ ರಾತ್ರಿ ಸೃಷ್ಟಿ ರೂಮಿನ ಬಾಗಿಲು ಸ್ವಲ್ಪ ತೆರೆದಿದ್ದನ್ನು ಗಮನಿಸಿ ಮೆಲ್ಲನೆ ಹೊರಬಂದಳು. ರಿಷಬ್ ತನ್ನ ಸ್ಟಡಿ ರೂಮಿನಲ್ಲಿ ಯಾರೋ ಒಬ್ಬ ಮಹಿಳೆಯ ಫೋಟೋ ಹಿಡಿದು ಕಣ್ಣೀರು ಹಾಕುತ್ತಿರುವುದನ್ನು ಅವಳು ಕಂಡಳು. ರಿಷಬ್ನಂತಹ ಕಲ್ಲು ಮನಸ್ಸಿನ ವ್ಯಕ್ತಿಯನ್ನು ಅಳಿಸುತ್ತಿರುವ ಆ ಮಹಿಳೆ ಯಾರು? ರಿಷಬ್ನ ಆ ಕಣ್ಣೀರು ಸೃಷ್ಟಿಯ ಮನಸ್ಸನ್ನು ಕಲಕಿತು. ಯಾವ ಮನುಷ್ಯನನ್ನು ಅವಳು ಕಲ್ಲು ಮನಸ್ಸಿನವನು ಕೇವಲ ಹಣದ ಹಿಂದೆ ಓಡುವ ಯಂತ್ರ ಎಂದು ಭಾವಿಸಿದ್ದಳೋ, ಅದೇ ಮನುಷ್ಯ ಇಂದು ಒಬ್ಬಂಟಿಯಾಗಿ ಕುಳಿತು ಹಳೆಯ ಫೋಟೋವೊಂದನ್ನು ಹಿಡಿದು ಅಳುತ್ತಿರುವುದು ಅವಳಿಗೆ ನಂಬಲ ಸಾಧ್ಯವಾಗಿತ್ತು. ಆ ಫೋಟೋದಲ್ಲಿದ್ದ ಆ ಸುಂದರ ಮಹಿಳೆ ಯಾರು? ರಿಷಬ್ನ ಈ ಮೌನಕ್ಕೂ ಆತನ ಸಿಟ್ಟಿಗೂ ಅವಳೇ ಕಾರಣವೇ? ಸೃಷ್ಟಿ ಅಲ್ಲಿಯೇ ನಿಂತು ಯೋಚಿಸುತ್ತಿದ್ದಾಗ ರಿಷಬ್ ಮೆಲ್ಲನೆ ಫೋಟೋವನ್ನು ಡ್ರಾಯರ್ ಒಳಗೆ ಇಟ್ಟು ಕಣ್ಣೀರು ಒರೆಸಿಕೊಂಡನು. ಸೃಷ್ಟಿ ತಕ್ಷಣ ಅಲ್ಲಿಂದ ಸರಿದು ತನ್ನ ರೂಮಿಗೆ ಓಡಿಬಂದು ಮಲಗಿಕೊಂಡಳು. ಆದರೆ ಅವಳ ಕಣ್ಣಿಗೆ ನಿದ್ರೆ ಬರಲಿಲ್ಲ. ಮರುದಿನ ಬೆಳಗ್ಗೆ ಮನೆಯಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿತು. ರಿಷಬ್ನ ತಾಯಿ ಸುನಂದಾದೇವಿ ಸೃಷ್ಟಿಯ ಹತ್ತಿರ ಬಂದು, ನೋಡು ಸೃಷ್ಟಿ, ನಿನ್ನ ತಂದೆಯ ಆಪರೇಷನ್ ಮುಗಿದಿದೆ ಎಂದು ನಮಗೆ ತಿಳಿದಿದೆ. ಈಗಲಾದರೂ ಈ ನಾಟಕ ಬಿಟ್ಟು ನಿನ್ನ ದಾರಿ ನೀನು ನೋಡಿಕೋಬಾರದೆ? ನನ್ನ ಮಗನ ಜೀವನವನ್ನು ಹಾಳು ಮಾಡಬೇಡ ಎಂದು ಕಟುವಾಗಿ ನುಡಿದರು. ಸೃಷ್ಟಿಗೆ ಏನೂ ಹೇಳಬೇಕೆಂದೂ ತಿಳಿಯಲಿಲ್ಲ. ತನ್ನ ತಂದೆಯ ಜೀವ ಉಳಿಸಲು ಮಾಡಿದ ಒಪ್ಪಂದ ಈಗ ಅವಳನ್ನು ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಅಷ್ಟರಲ್ಲಿ ರಿಷಬ್ ಅಲ್ಲಿಗೆ ಬಂದು, ಅಮ್ಮ, ಸೃಷ್ಟಿ ಎಲ್ಲಿಯೂ ಹೋಗುವುದಿಲ್ಲ. ಅವಳು ಈ ಮನೆಯ ಸೊಸೆ, ಕನಿಷ್ಠ ಪಕ್ಷ 1 ವರ್ಷದವರೆಗೆ ಎಂದು ಕಠಿಣವಾಗಿ ಹೇಳಿದನು. ತನ್ನ ಪರವಾಗಿ ರಿಷಬ್ ಮಾತನಾಡಿದ್ದು ಸೃಷ್ಟಿಗೆ ಸಮಾಧಾನ ನೀಡಿದರೂ ಅವನ ಕಣ್ಣುಗಳಲ್ಲಿನ ಆ ಕತ್ತಲೆ ಅವಳನ್ನು ಭಯಪಡಿಸುತ್ತಲೇ ಇತ್ತು. ಅದೇ ಮಧ್ಯಾಹ್ನ ಸೃಷ್ಟಿಗೆ ಆಸ್ಪತ್ರೆಯಿಂದ ಒಂದು ಅನಿರೀಕ್ಷಿತ ಕರೆ ಬಂತು. ಸೃಷ್ಟಿ, ನಿನ್ನ ತಂದೆಯ ಆರೋಗ್ಯ ಸುಧಾರಿಸುತ್ತಿದೆ, ಆದರೆ ಅವರು ನಿನ್ನನ್ನು ನೋಡಲೇಬೇಕು ಎಂದು ಹಠ ಮಾಡುತ್ತಿದ್ದಾರೆ ಎಂದು ನರ್ಸ್ ತಿಳಿಸಿದರು. ಸೃಷ್ಟಿಗೆ ತನ್ನ ತಂದೆಯನ್ನು ನೋಡಲು ಹೋಗುವ ಹಂಬಲ ಹೆಚ್ಚಾಯಿತು. ಆದರೆ ರಿಷಬ್ ಹಾಕಿದ್ದ ಆಜ್ಞೆ ನೆನಪಾಗಿ ಅವಳು ಸಂಕಟಪಟ್ಟಳು. ಹೇಗಾದರೂ ಮಾಡಿ ರಿಷಬ್ನ ಅನುಮತಿ ಪಡೆಯಬೇಕೆಂದು ಅವಳು ಅವನ ಸ್ಟಡಿ ರೂಮಿಗೆ ಹೋದಳು. ಅಲ್ಲಿ ರಿಷಬ್ ಯಾವುದೋ ಗಂಭೀರವಾದ ಫೈಲ್ ನೋಡುತ್ತಿದ್ದನು. ಸೃಷ್ಟಿ ಮೆಲ್ಲನೆ ಹತ್ತಿರ ಹೋಗಿ, ರಿಷಬ್, ನಾನು ಆಸ್ಪತ್ರೆಗೆ ಹೋಗಿ ಅಪ್ಪನನ್ನು ನೋಡಿ ಬರಬಹುದಾ? ಅವರು ನನ್ನನ್ನು ಕರೆಯುತ್ತಿದ್ದಾರೆ ಎಂದು ವಿನಂತಿಸಿದಳು. ರಿಷಬ್ ಫೈಲ್ನಿಂದ ಕಣ್ಣೆತ್ತಿ ಸೃಷ್ಟಿಯನ್ನೇ ದಿಟ್ಟಿಸಿ ನೋಡಿದನು. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ನಾನು ಮೊದಲೇ ಹೇಳಿದ್ದೇನೆ ಸೃಷ್ಟಿ, ಈ ಮನೆಯಿಂದ ಆಚೆ ಹೋಗುವಂತಿಲ್ಲ. ನಿನ್ನ ಅಪ್ಪನಿಗೆ ವಿಡಿಯೋ ಕಾಲ್ ಮಾಡು, ಆದರೆ ನೀನು ಹೊರಗೆ ಹೋಗುವುದು ಅಪಾಯಕಾರಿ ಎಂದು ಗದರಿಸಿದನು. ಅಪಾಯವೇ? ಯಾರಿಂದ ಅಪಾಯ? ನೀವು ಏನೋ ಮುಚ್ಚಿಡುತ್ತಿದ್ದೀರಾ ರಿಷಬ್ ಎಂದು ಸೃಷ್ಟಿ ಧೈರ್ಯವಾಗಿ ಕೇಳಿದಳು. ರಿಷಬ್ ಸೃಷ್ಟಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಎಲ್ಲವನ್ನೂ ತಿಳಿಯುವ ಅವಶ್ಯಕತೆ ನಿನಗಿಲ್ಲ, ಹೇಳಿದ್ದನ್ನು ಮಾಡು ಅಷ್ಟೇ ಎಂದು ಅವಳನ್ನು ರೂಮಿನಿಂದ ಹೊರಹಾಕಿದನು. ಸೃಷ್ಟಿ ಅಳುತ್ತಾ ತನ್ನ ರೂಮಿಗೆ ಬಂದಳು. ಕಿಟಕಿಯ ಆಚೆ ಮಳೆ ಸುರಿಯುತ್ತಿತ್ತು. ಅವಳಿಗೆ ತನ್ನ ಹಳೆಯ ಸರಳ ಜೀವನವೇ ಎಷ್ಟೋ ಮೇಲನಿಸಿತು. ರಾತ್ರಿ 12 ಗಂಟೆಯ ಸುಮಾರಿಗೆ ಸೃಷ್ಟಿಗೆ ಯಾರೋ ಮನೆಯ ಮುಖ್ಯ ಬಾಗಿಲನ್ನು ಮೆಲ್ಲನೆ ತೆಗೆಯುತ್ತಿರುವ ಶಬ್ದ ಕೇಳಿಸಿತು. ಅವಳು ಕುತೂಹಲದಿಂದ ಎದ್ದು ಬಂದು ನೋಡಿದಾಗ ರಿಷಬ್ ಕಪ್ಪು ಕೋಟ್ ಧರಿಸಿ ಬಹಳ ರಹಸ್ಯವಾಗಿ ಮನೆಯಿಂದ ಹೊರಹೋಗುತ್ತಿರುವುದು ಕಂಡಿತು. ಈ ಮಧ್ಯರಾತ್ರಿಯಲ್ಲಿ ರಿಷಬ್ ಎಲ್ಲಿಗೆ ಹೋಗುತ್ತಿದ್ದಾನೆ? ಅವನು ಹೋಗುತ್ತಿರುವ ದಾರಿ ಅವನನ್ನು ಮತ್ತೆ ಅದೇ ಫೋಟೋದಲ್ಲಿದ್ದ ರಹಸ್ಯದ ಹತ್ತಿರಕ್ಕೆ ಕರೆದೊಯ್ಯುತ್ತಿದೆಯೇ? ಸೃಷ್ಟಿ ತಾನು ಕೂಡ ಅವನನ್ನು ಹಿಂಬಾಲಿಸಲು ನಿರ್ಧರಿಸಿದಳು. ರಿಷಬ್ ತನ್ನ ಕಪ್ಪು ಕಾರನ್ನು ವೇಗವಾಗಿ ಚಲಾಯಿಸುತ್ತಿದ್ದರೆ ಸೃಷ್ಟಿ ಒಂದು ಟ್ಯಾಕ್ಸಿಯಲ್ಲಿ ಅವನನ್ನು ಹಿಂಬಾಲಿಸುತ್ತಿದ್ದಳು. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಒಂದು ಕಡೆ ರಿಷಬ್ನ ಮೇಲೆ ನಂಬಿಕೆ ಇಲ್ಲದಿದ್ದರೂ ಅವನ ರಹಸ್ಯ ಏನೆಂದು ತಿಳಿಯುವ ಹಠ ಅವಳನ್ನು ಅಲ್ಲಿಯವರೆಗೂ ಕರೆತಂದಿತ್ತು. ಮಳೆ ಅಬ್ಬರಿಸುತ್ತಿತ್ತು. ರಸ್ತೆಗಳು ಖಾಲಿಯಾಗಿದ್ದವು. ರಿಷಬ್ನ ಕಾರು ನಗರದ ಹೊರವಲಯದಲ್ಲಿದ್ದ ಒಂದು ಹಳೆಯ ಬಂಗಲೆಯ ಮುಂದೆ ಬಂದು ನಿಂತಿತು. ಆ ಬಂಗಲೆ ನೋಡಲು ಅಷ್ಟೇನೂ ಐಷಾರಾಮಿಯಾಗಿರಲಿಲ್ಲ, ಆದರೆ ಅಲ್ಲಿ ಒಂದು ರೀತಿಯ ನಿಗೂಢತೆ ತುಂಬಿತ್ತು. ರಿಷಬ್ ಕಾರಿನಿಂದ ಇಳಿದು ಅತ್ತ ಇತ್ತ ನೋಡಿ ಮೆಲ್ಲನೆ ಒಳಗಡೆ ಹೋದನು. ಸೃಷ್ಟಿ ಕೂಡ ಟ್ಯಾಕ್ಸಿಯಿಂದ ಇಳಿದು ಮಳೆಯಲ್ಲಿ ನೆನೆಯುತ್ತಲೇ ಅವನ ಬೆನ್ನತ್ತಿ ಹೋದಳು. ಕಿಟಕಿಯ ಪಕ್ಕದಲ್ಲಿ ನಿಂತು ಸೃಷ್ಟಿ ಒಳಗಡೆ ಇಣುಕಿ ನೋಡಿದಳು. ಅಲ್ಲಿನ ದೃಶ್ಯ ಕಂಡು ಅವಳಿಗೆ ಆಶ್ಚರ್ಯವಾಯಿತು. ಆ ಮನೆಯಲ್ಲಿ ಅಂದು ಫೋಟೋದಲ್ಲಿ ಕಂಡಿದ್ದ ಅದೇ ಮಹಿಳೆ ಒಂದು ಚೇರ್ ಮೇಲೆ ಕುಳಿತಿದ್ದಳು. ಆದರೆ ಅವಳು ಮಾತಾಡುತ್ತಿರಲಿಲ್ಲ, ಕೇವಲ ಶೂನ್ಯವನ್ನು ದಿಟ್ಟಿಸಿ ನೋಡುತ್ತಿದ್ದಳು. ರಿಷಬ್ ಅವಳ ಮುಂದೆ ಮೊಣಕಾಲು ಊರಿ ಕುಳಿತು, ಮಾಯಾ, ನನಗೆ ಗೊತ್ತು, ನೀನು ನನ್ನ ಮೇಲೆ ಸಿಟ್ಟಾಗಿದ್ದೀಯಾ ಎಂದು. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ.
ನಾನು ಆ ಸೃಷ್ಟಿಯನ್ನು ಮದುವೆಯಾಗಿದ್ದು ಅನಿವಾರ್ಯವಾಗಿತ್ತು, ಕೇವಲ ಅಜ್ಜನ ಆಸ್ತಿಗಾಗಿ ಮಾತ್ರ. ನಿನಗೆ ಬೇಕಾದ ಚಿಕಿತ್ಸೆಯನ್ನು ಕೊಡಿಸಲು ಆ ಹಣ ನನಗೆ ಬೇಕೇ ಬೇಕು ಎಂದು ಕಣ್ಣೀರು ಹಾಕುತ್ತಾ ಹೇಳುತ್ತಿದ್ದನು. ಸೃಷ್ಟಿಗೆ ಎಲ್ಲವೂ ಸ್ಪಷ್ಟವಾಯಿತು. ರಿಷಬ್ ಅವಳನ್ನು ಮದುವೆಯಾಗಿದ್ದು ಕೇವಲ ಹಣಕ್ಕಾಗಿ ಮಾತ್ರವಲ್ಲ, ತನ್ನ ಪ್ರೇಯಸಿ ಮಾಯಾಳನ್ನು ಬದುಕಿಸಿಕೊಳ್ಳಲು ಕೂಡ. ಮಾಯಾ ಯಾವುದೋ ದೊಡ್ಡ ಮಾನಸಿಕ ಅಥವಾ ದೈಹಿಕ ಆಘಾತದಿಂದ ಬಳಲುತ್ತಿದ್ದಂತೆ ಕಾಣುತ್ತಿತ್ತು. ರಿಷಬ್ ಇಷ್ಟು ದಿನ ತನ್ನ ಜೊತೆ ಇಷ್ಟು ಕಟುವಾಗಿ ವರ್ತಿಸಿದ್ದಕ್ಕೆ ಈ ರಹಸ್ಯವೇ ಕಾರಣವಾಗಿತ್ತು. ಆದರೆ ಅಷ್ಟರಲ್ಲಿ ಸೃಷ್ಟಿ ನಿಂತಿದ್ದ ಕಡೆ ಒಂದು ಸಣ್ಣ ಸದ್ದು ಆಯಿತು. ರಿಷಬ್ ತಕ್ಷಣ ತಿರುಗಿ ಕಿಟಕಿಯ ಕಡೆ ನೋಡಿದನು. ಸೃಷ್ಟಿಯಲ್ಲಿ ನಿಂತಿರುವುದನ್ನು ಕಂಡು ಅವನ ಮುಖದಲ್ಲಿ ಸಿಟ್ಟು ಮತ್ತು ಆಘಾತ ಒಟ್ಟಿಗೆ ಕಾಣಿಸಿಕೊಂಡವು. ಅವನು ವೇಗವಾಗಿ ಹೊರಬಂದು ಸೃಷ್ಟಿಯ ಕೈಯನ್ನು ಹಿಡಿದು ಎಳೆದುಕೊಂಡನು. ನಿನಗೆ ಇಲ್ಲಿಗೆ ಬರಲು ಎಷ್ಟು ಧೈರ್ಯ ಸೃಷ್ಟಿ? ನನ್ನ ಪರ್ಸನಲ್ ಲೈಫ್ನೊಳಗೆ ಇಣುಕಬೇಡ ಎಂದು ಹೇಳಿರಲಿಲ್ಲವೇ ಎಂದು ಅಬ್ಬರಿಸಿದನು. ಸೃಷ್ಟಿ ಅಳುತ್ತಲೇ, ನಿಮ್ಮ ಪ್ರೀತಿಗಾಗಿ ನನ್ನ ಜೀವನವನ್ನೇ ಬಲಿ ಕೊಟ್ಟಿದ್ದೀರಾ ರಿಷಬ್? ನನಗೂ ಒಬ್ಬ ತಂದೆ ಇದ್ದಾರೆ, ನನಗೂ ಭಾವನೆಗಳಿವೆ. ನಿಮ್ಮ ಮಾಯಾಳನ್ನು ಬದುಕಿಸಲು ನನ್ನನ್ನು ಬಲಿಪಶು ಮಾಡಿದ್ದೀರಾ ಎಂದು ಎದೆಗುಂದದೆ ಕೇಳಿದಳು. ಆ ಕ್ಷಣದಲ್ಲಿ ಅಲ್ಲಿಗೆ ರಿಷಬ್ನ ಅಜ್ಜ ರತ್ನವರ್ಧನ್ ರಾವ್ ಕೂಡ ಬಂದಿಳಿದರು. ಅವರು ಈ ರಹಸ್ಯವನ್ನೇ ಬೆನ್ನಟ್ಟಿಕೊಂಡು ಬಂದಿದ್ದರು. ಅಜ್ಜನನ್ನು ಕಂಡ ರಿಷಬ್ ಸ್ತಬ್ಧನಾದನು. ಅಜ್ಜ ಸೃಷ್ಟಿಯ ಹತ್ತಿರ ಬಂದು, ಮಗಳೇ, ಈ ಸಂಸಾರ ಕೇವಲ ಸುಳ್ಳಿನ ಮೇಲೆ ನಿಂತಿಲ್ಲ, ಇದು ಒಂದು ದೊಡ್ಡ ಮೋಸದ ಮೇಲೆ ನಿಂತಿದೆ ಎಂದು ಹೇಳಿದಾಗ ಸೃಷ್ಟಿಗೆ ಏನೋ ದೊಡ್ಡ ಅನಾಹುತ ಕಾದಿದೆ ಎಂಬ ಅರಿವಾಯಿತು. ಅಜ್ಜ ಹೇಳಲು ಹೊರಟಿರುವ ಆ ಮತ್ತೊಂದು ಮೋಸವೇನು? ಮಾಯಾ ಯಾರು? ರಿಷಬ್ ನಿಜಕ್ಕೂ ಸೃಷ್ಟಿಯ ತಂದೆಯ ಪ್ರಾಣ ಉಳಿಸುತ್ತಿದ್ದಾನಾ ಅಥವಾ ಅಜ್ಜನ ಆಸ್ತಿಗಾಗಿ ಇವರಿಬ್ಬರನ್ನೂ ಆಟವಾಡುತ್ತಿದ್ದಾನಾ? ಸೃಷ್ಟಿ ಈಗ ಈ ಬಾಡಿಗೆ ಸಂಸಾರದಿಂದ ಬಿಡುಗಡೆ ಪಡೆಯುತ್ತಾಳಾ ಅಥವಾ ರಿಷಬ್ನ ಈ ಸಂಚಿನಲ್ಲಿ ಪೂರ್ತಿಯಾಗಿ ಕಳೆದು ಹೋಗುತ್ತಾಳಾ? ಇದರ ಸಂಪೂರ್ಣ ರೋಚಕ ತಿರುವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ಎಪಿಸೋಡ್ 2 ನೋಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಆರೋಗ್ಯ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ, ಇದರಿಂದ ನಮ್ಮ ಪ್ರತಿ ಹೊಸ ವಿಡಿಯೋದ ಅಪ್ಡೇಟ್ ನಿಮಗೆ ತಕ್ಷಣ ಸಿಗುತ್ತದೆ. ಆರೋಗ್ಯವೇ ಭಾಗ್ಯ, ಸದಾ ಸುಖಿಯಾಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.